ಇವತ್ತಿನ ವಿಶೇಷತೆ ಬೆಳ್ಮೀನ್ ಸಾಂಬಾರ್. ಈ ಬೆಳ್ಮೀನನ್ನ ನಾನು ಕುಂದಾಪುರ ಸ್ಟೈಲ್ ಅಂದ್ರೆ ಕರಾವಳಿ ಭಾಗದಲ್ಲಿ ಹೇಗ್ ಮಾಡ್ತಾರೆ ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಿಲ್ವರ್ ಫಿಶ್ ಅಂತಾನೂ ಕೂಡ ಕರೀತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಇವತ್ತು ವಿಶೇಷವಾಗಿ ಬೆಳ್ಮೀನ್ ಸಾಂಬಾರನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬೆಳ್ಮೀನನ್ನ 1 kg ಆಗುವಷ್ಟು ತಗೊಂಡಿದ್ದೀನಿ. ಇದು ನಿಮ್ಮ ಊರ್ ಕಡೆ ಬೆಳ್ಮೀನಿಗೆ ಏನ್ ಹೇಳ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಒಂದೊಂದ್ ಕಡೆ ಒಂದೊಂದ್ ತರ ಹೆಸರಿಂದ ಕರೀತಾರೆ. ಸೊ ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ. ಇವಾಗ ನಾನಿಲ್ಲಿ 1 kg ಆಗುವಷ್ಟು ಸಿಲ್ವರ್ ಫಿಶ್ ಅನ್ನ ತಗೊಂಡಿದ್ದೀನಿ, ಅಂದ್ರೆ ಬೆಳ್ಮೀನ್ ತಗೊಂಡಿದ್ದೀನಿ. ನೋಡಿ 1 kg ಆಗುವಷ್ಟು ಇದೆ ಇದು. ಇದನ್ನ ನೀವು ನೀಟಾಗಿ ಚೆನ್ನಾಗಿ ತೊಳ್ಕೋಬೇಕು. ನೋಡಿ ಇಲ್ಲಿ ನಾನು ತೊಳೆದಾಗಿದೆ, ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಕಲಸಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ಇದಕ್ಕೆ ಬೇಕಾಗುವ ಮಸಾಲಾ ಪದಾರ್ಥಗಳನ್ನ ನೋಡೋಣ. ಇಲ್ಲಿ ನಾನು ಧನಿಯವನ್ನ 2 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಮೆಂತ್ಯ 1/4 ಟೀ ಸ್ಪೂನ್, ಕಾಳು ಮೆಣಸು 1.5 ಟೀ ಸ್ಪೂನ್, ಓಂ ಕಾಳು 1/4 ಟೀ ಸ್ಪೂನ್, ಸಾಸಿವೆ 1/4 ಟೀ ಸ್ಪೂನ್, ಬೆಳ್ಳುಳ್ಳಿ ಒಂದು 5 ರಿಂದ 6, ಈರುಳ್ಳಿ 1, ಹುಣಸೆ ಹಣ್ಣು ಒಂದು ಬಿಗ್ ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣು. ಇಲ್ಲಿ ಬ್ಯಾಡಗೆ ಮೆಣಸು ಕೂಡ ತಗೋಬೇಕು, ಒಂದು 15 ರಿಂದ 20. ಹಾಗೆ ಸ್ವಲ್ಪ ಅರಿಶಿಣ ಮತ್ತೆ ಕಾಯಿಯನ್ನ 2 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಇರೋದು ಮಸಾಲೆಗೆ ರುಬ್ಬೋದಕ್ಕೆ, ಇನ್ ಸ್ವಲ್ಪ ಇರೋದು ಕಾಯಿ ಹಾಲು ತಗೊಳಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಒಂದು ಫ್ಯಾನ್ ತಗೊಂಡೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಂಡೆ. ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಈ ಮಸಾಲಾ ಪದಾರ್ಥಗಳನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಅದರ ಸ್ಮೆಲ್ ಕೂಡ ಬರಬೇಕು. ಅಲ್ಲಿ ತನಕ ನೀವು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಇದಾಯ್ತು, ಇಷ್ಟಾದ್ರೆ ಸಾಕು. ಇವಾಗ ನಾವು ಬ್ಯಾಡಗೆ ಮೆಣಸನ್ನ ಹುರ್ಕೋಬೇಕು. ನಾನಿಲ್ಲಿ ಒಂದು 15 ಬ್ಯಾಡಗೆ ಮೆಣಸನ್ನ ತಗೊಂಡಿದ್ದೀನಿ. ಇದನ್ನ ನೀವು ಚೆನ್ನಾಗಿ ಅದರ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು. ಗರಂ ಆಗ್ಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ, ಇಲ್ಲಾಂದ್ರೆ ಹಸಿ ಸ್ಮೆಲ್ ಇರುತ್ತೆ. ಸೊ ಅದು ಆಗಿದೆ. ಇವಾಗ ನಾನು ಸ್ವಲ್ಪ ಕಾಯಿ ಹುರ್ಕೋಬೇಕು. ಮಸಾಲೆಗೆ ಏನ್ ಹಾಕೋತೀವಲ್ಲ ಆ ಕಾಯಿನ ಸ್ವಲ್ಪ ನಾವು ಇಲ್ಲಿ ಅರಿಶಿಣವನ್ನ ಸೇರಿಸ್ಕೊಂಡು ಅದನ್ನ ಹುರ್ಕೋಬೇಕು. ಲೈಟ್ ಆಗಿ ಹುರ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಹುರಿದ ಮಸಾಲೆಯನ್ನ ಒಂದು ಪಾತ್ರೆಗೆ ಹಾಕೊಂಡೆ ನಾನು. ಎಲ್ಲ ತಣ್ಣಗಾಗಿದೆ. ಇವಾಗ ನೀವು ಮಿಕ್ಸಿ ಬೇಕಾದ್ರೆ ಮಿಕ್ಸಿಲೂ ರುಬ್ಕೋಬಹುದು, ಇಲ್ಲ ಗ್ರೈಂಡರ್ ಇಲ್ಲಿ ರುಬ್ಕೋತೀನಿ ಅಂದ್ರೆ ಗ್ರೈಂಡರ್ ಅಲ್ಲೂ ಕೂಡ ರುಬ್ಕೋಬಹುದು. ನಾನಿಲ್ಲಿ ಗ್ರೈಂಡರ್ಗೆ ಸೇರಿಸ್ಕೋತೀನಿ, ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು. ಸೊ ಇದನ್ನ ನೀವು ತುಂಬಾ ನೈಸ್ ಆಗಿ ಸಣ್ಣಾಗಿ ಕರ್ಕೋಬೇಕು. ಅಷ್ಟರಲ್ಲಿ ನಾವು ಇವಾಗ ಮಿಕ್ಸಿ ಜಾರಿಗೆ ಉಳಿದ ಕಾಯಿಯನ್ನ ಹಾಕಿ ಅದರ ಕಾಯಿ ಹಾಲನ್ನ ತಗೊಳ್ಳೋಣ. ಇಲ್ಲಿ ಜಾಸ್ತಿ ನೀರ್ ಸೇರಿಸಿ ರುಬ್ಬಾರ್ದು, ಸ್ವಲ್ಪ ಮೊದಲಿಗೆ ಹಾಗೇನೆ ಒಂದ್ ರೌಂಡ್ ತಿರ್ಸ್ಕೊಳ್ಳಿ. ನೋಡಿ ಇವಾಗ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಮತ್ತೆ ರುಬ್ಬಿ ಅದ್ರಿಂದ ಒಂದು ಬಿಳಿ ಬಟ್ಟೆ ತಗೊಂಡು ಆ ಕಾಯಿ ಹಾಲನ್ನ ಹಿಂಡ್ಕೋಬೇಕು. ನೀವು ಒಂದು ಬಟ್ಟೆ ಸಹಾಯದಿಂದ ಹಿಂಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಮಾಡಿ ಕಾಯಿ ಹಾಲನ್ನ ತಗೋಬೇಕು. ಇವಾಗ ಕಾಯಿ ಹಾಲು ರೆಡಿ ಆಗಿದೆ. ಇಲ್ಲಿ ಮಸಾಲೆ ಕೂಡ ರುಬ್ಬಿ ಚೆನ್ನಾಗಿ ರೆಡಿ ಆಯ್ತು. ನೋಡಿ ಇಷ್ಟು ಸಣ್ಣಾದ್ರೆ ಆಯ್ತು. ಇವಾಗ ನಾನು ಅದನ್ನ ಪಾತ್ರೆಗೆ ತಗೊಂಡೆ, ಅದ್ರ ಜೊತೆಗೆ ಕಾಯಿ ಹಾಲು ಕೂಡ ಸೇರಿಸ್ಕೊಂಡೆ. ಎಷ್ಟು ಹದಕ್ಕೆ ಬೇಕು ಅಷ್ಟು ಹದದವರೆಗೂ ನೀವು ಅದನ್ನ ಕಾಯಿ ಹಾಲನ್ನ ಸೇರಿಸ್ಕೊಂಡು ಹದ ಮಾಡ್ಕೊಳ್ಳಿ. ಅಂದ್ರೆ ದಪ್ಪ ಎಷ್ಟು ದಪ್ಪ ಬೇಕು ತೆಳು ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇಷ್ಟು ಎಲ್ಲ ಮಸಾಲೆ ಈ ಕಾಯಿ ಹಾಲು ಜೊತೆ ಮಿಕ್ಸ್ ಆಗಿದೆ. ನೋಡಿ ಇಷ್ಟು ತೆಳು ಇರಬೇಕು, ಅತಿ ದಪ್ಪ ಇರಬಾರ್ದು. ಈ ಸಾಂಬಾರು ಅತಿ ತೆಳು ಇರಬಾರ್ದು, ಮೀಡಿಯಂ ಆಗಿ ಇರಬೇಕು. ಇದು ಸ್ವಲ್ಪ ಕುದಿತ ದಪ್ಪ ಬರುತ್ತೆ, ಅದಕ್ಕೆ ಇಷ್ಟು ಇಟ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಇವಾಗ ನೋಡಿ ಇಷ್ಟಾಗಿದೆ, ಸಾಕು. ಇದಕ್ಕೆ ಇವಾಗ ನೀವು ತಕ್ಷಣ ಮೀನ್ ಹಾಕಬಾರ್ದು. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆನೆ ನೀವು ಮೀನನ್ನ ಹಾಕೊಳ್ಳಿ. ಇವಾಗ ಕುದಿತಾ ಇದೆ, ಅದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇವಾಗ ಕುದಿ ಬಂತು. ಈ ಟೈಮಲ್ಲಿ ನೀವು ಮೀನನ್ನ ಆಡ್ ಮಾಡ್ಕೊಳ್ಳಿ, ಮೀನನ್ನ ಹಾಕೊಳ್ಳಿ ಅದಕ್ಕೆ.
ಮೊದಲೇ ನೀವು ಮೀನ್ ಹಾಕಿದ್ರೆ ಮೀನ್ ಬೇಗ ಬೆಂದ್ ಬಿಡತ್ತೆ. ಆ ಹಸಿ ಸ್ಮೆಲ್ ಮಸಾಲೆದೇನಿರುತ್ತೆ ಅದು ಹಾಗೆ ಉಳ್ಕೊಂಡ್ ಬಿಡತ್ತೆ. ಅದಕ್ಕೆ ಮಸಾಲೆನ ಸ್ವಲ್ಪ ಕುದಿಸ್ಕೋಬೇಕು ಮೊದ್ಲು, ಆಮೇಲೆ ಮೀನನ್ನ ಹಾಕೊಂಡು ನೀವು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಹಂಗೆ ಕುದಿಸ್ಕೊಳ್ಳಿ. ಅವಾಗ ಮೀನು ಚೆನ್ನಾಗಿ ಬೆಂದಿರತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಇವಾಗ ರೆಡಿ ಆಯ್ತು. ಇಷ್ಟ ಆದ್ರೆ ಅದು ನೋಡಿ ಬೆಂದಿದೆ ಅಂತೇಳಿ ಅರ್ಥ. ಹೀಗಾದ್ರೆ ಇವಾಗ ಬೆಳ್ಮೀನ್ ಸಾಂಬಾರು ರೆಡಿ ಆಗಿದೆ. ಇಷ್ಟ ಆದ್ರೆ ಆಯ್ತು. ಇದಕ್ಕೆ ಯಾವುದೇ ರೀತಿಯ ಒಗ್ಗರಣೆ ಬೇಡ, ಹೀಗೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಆ ಟೇಸ್ಟ್ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ಅಡಿಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷತೆಯ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಈ ಊರಲ್ಲಿರುವ ಹೆಂಗಸರಿಗೆ ತುಂಬಾ ಉದ್ದವಾದ ಕೂದಲಿರುತ್ತೆ.